ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂತ್ ಸಿಕೆ ಅಫಿಷಿಯಲ್. ನಾನು ಚೇತನ್ ಸಿಕೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು KCET ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಿಮ್ಮ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು, ನಿಮ್ಮ ಮೊಬೈಲ್ ಫೋನಲ್ಲಿ ನಿಮ್ಮ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು, ನಿಮಗೆ 2 ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಆ ರೀತಿ ಚೆಕ್ ಮಾಡಿ. ಸೊ ಅದರಿಂದ ಗಮನ ಇಟ್ಟು ಕೊನೆವರೆಗೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥ ಎಲ್ಲ ಅಪ್ಡೇಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವನ್ನು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ, ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಅಪ್ಡೇಟ್ಸು ಇದೇ ಒಂದು ಚಾನಲ್ ಆಗ್ತವೆ. ಓಕೆನಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಓಕೆ, ನಾನು ನಿಮಗೆ 2 ಮೆಥಡಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ತುಂಬಾ ಈಸಿ ಯಾವುದು ಮೆಥಡು ಅದನ್ನ ಫಾಲೋ ಮಾಡಿ. 1ನೇ ಮೆಥಡು, ರಿಸಲ್ಟ್ ಬಂದ ತಕ್ಷಣ ಮಧ್ಯಾಹ್ನ 2 ಗಂಟೆಗೆ ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಹಾಕ್ತೇವೆ. ಅರ್ಥ ಆಯ್ತಾ? ವಾಟ್ಸಪ್ ಚಾನಲ್ಗೆ ಲಿಂಕ್ ಹಾಕಿರ್ತೇವೆ. ಆ ಲಿಂಕಿಂದ ನೀವು ಡೈರೆಕ್ಟಾಗಿ ರಿಸಲ್ಟ್ ಚೆಕ್ ಮಾಡ್ಬೋದು. ವಾಟ್ಸಪ್ ಚಾನಲ್ ಲಿಂಕ್ ಬಂದುಬಿಟ್ಟು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ತುಂಬಾ ಈಸಿ ಮೆಥಡು, ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಚಾನಲ್ಗೆ ಜಾಯ್ನ್ ಆಗಿ ಲಿಂಕನ್ನು ಹಾಕ್ತೇವೆ, ಆ ಲಿಂಕನ್ನು ಚೆಕ್ ಮಾಡ್ಕೋಬೋದು. ಮತ್ತು 2ನೇ ಮೆಥಡು, ಮೊದಲನೇದಾಗಿ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡಿ, CET ಆನ್ಲೈನ್ ಕರ್ನಾಟಕ gov.in ಸರ್ಚ್ ಮಾಡಿ. ನಿಮಗೆ ಇದೇ ಒಂದು ವೆಬ್ಸೈಟ್ ಬರ್ತದೆ. ಈ ಒಂದು ವೆಬ್ಸೈಟ್ ಬಂದಾದ್ಮೇಲೆ ಇದು KA ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಬಂದಮೇಲೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದಮೇಲೆ ಇಲ್ಲಿ ಇತ್ತೀಚಿನ ಪ್ರಕಟಣೆ ಅಂತ ಇರ್ತವೆ. UGCET ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿರ್ತಾರೆ. ಫಸ್ಟ್ ಲಿಂಕು ಇನ್ನೂ ಕೂಡ ಬಂದಿಲ್ಲ. ನಿಮ್ಮ ರಿಸಲ್ಟ್ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟ ತಕ್ಷಣ ಇಲ್ಲಿ ಅದು ಶೋ ಆಗ್ತದೆ. ಆ ಒಂದು ಲಿಂಕ್ ಮೇಲೆ ಹತ್ತಬೇಕು. ಆ ಒಂದು ಲಿಂಕ್ ಮೇಲೆ ಹತ್ತಿದ ಮೇಲೆ ನಿಮಗೆ ಅದೇ ಲಿಂಕನ್ನು ನಾವು ನಿಮಗೆ ವಾಟ್ಸಪ್ ಚಾನಲ್ ಹಾಕಿರ್ತವೆ, ಅಲ್ಲಿಂದ ಚೆಕ್ ಮಾಡ್ಕೋಬೋದು. ಆ ಒಂದು ಲಿಂಕ್ ಮೇಲೆ ಹತ್ತಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಬರ್ತದೆ. ಈ ಒಂದು ಪೇಜಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅಪ್ಲಿಕೇಶನ್ ನಂಬರ್, ಆಮೇಲೆ ನಿಮ್ಮೊಂದು ನೇಮು ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಿ ನಿಮ್ಮ ನೇಮ್ನ ಫಸ್ಟ್ 4 ಲೆಟರ್ನ ಹಾಕಬೇಕು. ಫಸ್ಟ್ 4 ಲೆಟರ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಚೇತನ್ನು. ಸೊ ನಾನು ಯಾವ ರೀತಿ ಹಾಕ್ತೀನಿ, CHETAN ಇದು ಸ್ಪೆಲ್ಲಿಂಗು. ಅರ್ಥ ಆಯ್ತಾ? ನಾನಿಲ್ಲಿ CHET ಅಂತ ಹಾಕ್ತೀನಿ. ಈ ರೀತಿ ನಿಮ್ಮ ನೇಮ್ನ ಫಸ್ಟ್ 4 ಲೆಟರ್ನ ಹಾಕಬೇಕು, ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕಿ. ಓಕೆನಾ? ಅದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮ್ಮ ರಿಸಲ್ಟು ಶೋ ಆಗ್ತದೆ. ನಿಮ್ಮ ರ್ಯಾಂಕನ್ನು ಚೆಕ್ ಮಾಡ್ಕೋಬೋದು. ಲಿಂಕನ್ನು ಗ್ರೂಪಲ್ಲಿ ಹಾಕ್ತೀವಿ, ಅಲ್ಲಿಂದ ಜಾಯ್ನ್ ಆಗಿ ಚೆಕ್ ಮಾಡ್ಬೋದು, ಅಥವಾ ನೀವು ಈ ರೀತಿ ಚೆಕ್ ಮಾಡ್ಬೋದು. ಮತ್ತು ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ ಮೇಲೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ರ್ಯಾಂಕ್ ಎಷ್ಟು ಬಂತು, ನಿಮ್ಮ ರಿಸಲ್ಟು ಎಷ್ಟಾಯಿತು ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್.